ರೆಡಿನ ಬೆಟ್ಟಿಗೆ ಧರ್ಮರಾಯ ಬರಕ್ ಹೇಳಿದೀನಿ ಇವಾಗ ರೆಡಿ ಮುಂದು ಧರ್ಮರಾಯ ಧರ್ಮರಾಯನ ಬರಕ್ ಹೇಳಿದೀನಿ ಕಡೆಗೆ ನಗೆ ಬಾಟ್ಲಾಗ್ಬಾರ್ದು ಸೋಲ್ಬಿಟ್ಟು ಯು ಆರ್ ಡೌಟಿಂಗ್ ಮೀ ದ್ವಾಪರದಲ್ಲಿ ಪಕ್ಕಡಿ ಆಟ ಆಡಿ ಗೆದ್ದಿದ್ದ ಮತ್ತೋಯ್ತಾ? ಸರಿ ಸರಿ ಅದು ಧರ್ಮರಾಯ ಬಂದ. ವೆಲ್ಕಮ್ ಧರ್ಮರಾಯರಿಗೆ. ರೆಡಿನಾ ಬೆಟ್ಟಿಂಗಿಗೆ? ಓ ನಾನ್ ಬೆಟ್ಟಿಂಗ್ಗೆ ಯಾವತ್ತೂ ರೆಡಿನೇ. ಅದು ನನ್ನ ಫೇವ್ರೇಟ್ ಗೇಮು. ನೋಡಿ ಮೊಬೈಲ್ ಸ್ಕ್ರೀನಲ್ಲಿ ಫೇಮಸ್ ರೇಸ್ದು ಕುದುರೆ ರೇಸ್ದು ಫೋಟೋ ಇದೆ. ಈ ಸಲ ಏನಾದ್ರು ಬೆಟ್ಟಿಂಗ್ನಲ್ಲಿ ನಾನು ಸೋತೆ ಅಂದರೆ ಬೆಂಗಳೂರು ಸೌತನ್ನ ನಿನಗೆ ಕೊಟ್ಬಿಡ್ತೀನಿ. ಲ್ಯಾಂಡ್ ಯಾವನಿಗೆ ಬೇಕು? ಡಿಮಾನಿಸ್ಟ್ರೇಷನ್ ಆದ್ಮೇಲೆ ರಿಯಲ್ ಎಸ್ಟೇಟ್ ಬಿದ್ದೋಗಿದೆ. ದಮ್ ಇದ್ರೆ ನಿಜವಾದ ಗಂಡಸೆ ಆಗಿದ್ರೆ ದ್ರೌಪದಿನ ಪಣಕ್ಕಿಡು. ಗಂಡತನದ ಮೇಲೆ ಚಾಲೆಂಜಾ? ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಪಂಚಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಆಯ್ತು, ದ್ರೌಪದಿ ಪಣಕ್ಕಿಡ್ತೀನಿ. ಡನ್. ಈಗ ಬೆಟ್ಟಿಂಗ್ ಏನ್ ನಡೀತಾ ಇದೆಯಲ್ಲ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಮ್ಯಾಚ್. ನಂದು ಇಂಡಿಯಾ ಮೇಲೆ ಬೆಟ್ಟಿಂಗು. ಮಾಮಾಶ್ರೀ ನನ್ ಸೌತ್ ಆಫ್ರಿಕಾ ಮೇಲೆ 2 hours ಆಟ ಮುಗಿತೆ ನೋಡೋಣ. ನೋಡ್ತಾ ಇರು. ಮಾಮ ಏನಾಯ್ತು ಮ್ಯಾಚು? ಯಾಕೆ ಈ ಮೊಬೈಲ್ ಇಂಟರ್ನೆಟ್ ಇಲ್ವಾ? ನ್ಯೂಸ್ ನೋಡು. ಅಯ್ಯೋ ನೆಟ್ ಪ್ಯಾಕ್ ಖಾಲಿ ಆಗ್ಬೇಕ. ಹೋಗಿ ನಿನ್ನನ್ನು ಯಾಕೆ ಕೇಳ್ತಿದ್ದೆ? ಇಲ್ಲ ಅಂದ್ರೆ ಇಂಡಿಯಾ ಸೋತಿದೆ ಅಂದ್ರೆ ನಮ್ ದುರ್ಯೋಧನ ಗೆದ್ದಿದ್ದಾನೆ. ಅಯ್ಯೋ ಮತ್ತೆ ದ್ರೌಪದಿ ವಸ್ತ್ರಾಪರಣೆ ಆ ಭೀಮ್ನಿಗೆ ಗೊತ್ತಾಗ್ಬಿಟ್ರೆ ನನ್ನನ್ನು ಹೂತಾಕ್ಬಿಡ್ತಾನೆ. ಏನ್ ಮಾಡ್ತೀನಿ? ದುಶ್ಯಾಸನ ದ್ರೌಪದಿ ಹೇಳ್ಕೊಂಡ್ ಬಾ. ಅಷ್ಟೆಲ್ಲ ಕಷ್ಟ ಯಾಕೆ? ಮೆಸೇಜ್ ಹಾಕಿದೀನಿ, 2 ನಿಮಿಷದಲ್ಲಿ ಇಲ್ಲಿ ಇರ್ತಾಳೆ ಬಿಡು. ದುಶ್ಯಾಸನ, ದುರ್ಯೋಧನ, ದ್ರೌಪದಿ ಮೇಲೆ ಯಾಕೆ ಪಾಪಪ್ಪ ನಿಂಗೆ? ಈಗ ಮತ್ತೆ ಅವತ್ತು ಗೋಪುರ ಮೇಲೆ ಸಿಕ್ಕಿದ್ದಾಗ ಕೂಲ್ಡನ್ ಮಗ ಕೂಲ್ಡ ಅನ್ಬಿಡದ, ಕಡೆಗೆ ಕಾಗಲ್ ಹಾಕೊಂಡು ಗೂಗಲ್ ಕೂಡ ಪಾಗಲ್ ಅನ್ಬಿಡದ. ಸಿಟ್ಟು ಬರಲ್ಲ ನನ್ಗೆ. ಅಯ್ಯೋ ಏನೋ ಹಾಸ್ಯ ಕಂಡಿರ್ಬೇಕು. ನಂಗೆ ಯಾರಾದ್ರೂ ಚಿಂತೆ ಇಲ್ಲ. 10,000 ರೂಪಾಯಿ ಕೊಟ್ಟು ಕನ್ನಡಕ ಇದಕ್ಕೆ ಯಾರ ಅಂದ್ರೆ ನಾ ಹೇಳ್ತೀನಿ. ಅಯ್ಯೋ ನಿಮ್ಮಿಬ್ರು ಜಗಳ ಯಾವಾಗ್ಲೂ ಇದ್ದಿದೆ. ದ್ರೌಪದಿ ಬದಲು ಸ್ವಲ್ಪ ಸುಮ್ಮನೆ ಇರಿ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ. ಜೀವ ಚಂದಂತದೆ, ಭಾರಿ ಚುಮ್ಮಂತದೆ. ಏನಪ್ಪ ಧರ್ಮರಾಯ, ಯುಗ ಬದಲಾದ್ರೆ ಹಳೆ ಚಾಳಿ ಬದಲಾಗಿಲ್ವಲ್ಲ, ಮತ್ ಬೆಟ್ಟಿಂಗ್ ನನ್ ಸೋತಿಯಾ? ಅಯ್ಯೋ ನಿಮ್ಗೆ ಹೆಂಗ್ ಗೊತ್ತೈತೆ? ಸ್ವಾಮಿ ಸ್ವಲ್ಪ ಅಪ್ಡೇಟ್ ಆಗಿರು. ನೀನ್ ಸೋಲಕ್ಕೂ ಮುಂಚೆನೆ ಎಲ್ಲ ಟಿವಿ ಚಾನಲ್ ಬ್ರೇಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ. ಅದು ಅದೇನ್ಲಿ ಗೊತ್ತಾಗ್ಲಿಲ್ಲ ತಾನೇ? ನಂಗೆ ಗೊತ್ತಿಲ್ಲಪ್ಪ. ಪಿಜ್ಜಾ ತಿಂತಿದ್ದವನು AK-47 ಗನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅರ್ಜುನನ್ ವಿಚಾರಿಸ್ತಾ ಇದ್ದ. ಮೋಸ್ಟ್ಲಿ ಅವರಿಬ್ರು ಗೂಗಲ್ ಸರ್ಚ್ ಮಾಡ್ತಿರ್ಬೇಕು. ಅದು ಸರಿ, ನಮ್ಮನ್ನ ಯಾಕಪ್ಪ ಇಲ್ಲಿ ಕರೆಸ್ತಿ ಮಿಸ್ಟರ್ ದುಶ್ಯಾಸನ? ದುಶ್ಯಾಸನ, ಮತ್ತೆ ದ್ರೌಪದಿ ಮಾನಭಂಗ ಮಾಡಬೇಡಯ್ಯ. ಆ ಟಿವಿ ಚಾನಲ್ ಗೊತ್ತಾಗ್ಬಿಟ್ರೆ ಇಂಚಾಗಿ ವರ್ಷ ಪೂರ್ತಿ ತೋರಿಸಿ ನೋಡ್ತಾ ಇಟ್ಬಿಡ್ತಾರೆ. ಅಯ್ಯೋ ಬಿಡ್ತು ಅನ್ನೋ, ನಂಗೇನು ಬೇರೆ ಕೆಲಸ ಇಲ್ವಾ? ಅಯ್ಯೋ ಮತ್ತಿನ್ನೇನು ಕೆಲಸ ನಿಂಗೆ? ಈ SBI ಅಲ್ಲಿ ಯಾಕಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡು SBI ಫಂಡ್ ಮಾಡಿಸು, SBI ಲೈಫ್ ಮಾಡಿಸು ಅಂತ, ಮ್ಯೂಚುವಲ್ ಫಂಡ್ ಮಾಡಿಸು ಅಂತ ಒಂದೇ ಪ್ರೆಷರು. ಮಾಡಿಸಿಲ್ಲ ಅಂದ್ರೆ ಮೇಲವರು ಎಲ್ಲರೂ ಹಾಕೊಂಡು ಉಗಿತಾರೆ. ಇದು ಕೆಲ್ಸದ ಬಗ್ಗೆ ಉಗ್ಲಂಗಿಲ್ಲ, ನುಂಗಂಗಿಲ್ಲ. ಅದಕ್ಕೆ ಈ ದ್ರೌಪದಿ ಹತ್ರ SBI ಲೈಫಿಗೆ ಸ್ವಲ್ಪ ದುಡ್ಡು ಹಾಕ್ಸೋಣ ಅಂತ. ಚಾನ್ಸೇ ಇಲ್ಲ, ಮರ್ತ್ಬಿಡು ಅದನ್ನ. ನನ್ನ ಹತ್ರಲ್ಲಿದೆ ದುಡ್ಡು. ನಾನಂತೂ SBI ಲೈಫ್ ತಗೊಳಲ್ಲಪ್ಪ. ಹಾಗಂದ್ರೆ ಹೆಂಗೆ? ನಿನ್ನ ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತ ಹೇಳಿ ಬ್ಯಾಂಕ್ನವ್ರಿಗೆ ಏನು ಗೊತ್ತಾಗಲ್ವಾ?
ಆಗಲ್ಲ ಅನ್ನೋ ಮಾತೇ ಇಲ್ಲ. ಈ ಧರ್ಮರಾಯ ಬೇರೆ ನಿನ್ನ ಸೋತಿದ್ದಾನೆ. ಹಾಗಾಗಿ ನೀನು SBI ಲೈಫಿಗೆ 5 ಕೋಟಿ, ಮ್ಯೂಚುವಲ್ ಫಂಡಿಗೆ 5 ಕೋಟಿ ಹಾಕೋದೆ, ಬೇರೆ ಆಪ್ಷನ್ನೇ ಇಲ್ಲ. ನನ್ನ ಟಾರ್ಗೆಟ್ ಬೇರೆ ಅಚೀವ್ ಆಗಬೇಕು. MDRT ಆಗಿ ಯುರೋಪ್ ಟ್ರಿಪ್ ಬೇರೆ ಹೋಗ್ಬೇಕು. ಹಾಯ್ ಮೇ ಮರ್ಜಾವಾ. ಹಾ, ಸದ್ಯಕ್ಕೆ ನನ್ನ ಕಷ್ಟಕ್ಕೆ ಆಗೋನು ಅಂದ್ರೆ ಕೃಷ್ಣ ಮಾತ್ರ. ಅವನನ್ನೇ ಕರಿತೀನಿ. ಓ ಗಿರಿಧರ, ಯೋ ಜೋರಾಗಿ ಕದ್ರೆ ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಡುತ್ತೆ. ವಾಟ್ಸಪ್ ಮೆಸೇಜ್ ಮಾಡ್ತೀನಿ. ಸಿಕ್ತಿಲ್ಲ. ಏನಮ್ಮ ದ್ರೌಪದಿ ಕರೆದಿದ್ದು? ಏನ್ ಹೆಲ್ಪ್ ಬೇಕಿತ್ತು? ಸದ್ಯ ಬಂದ್ಯಲ್ಲ, ಈ ದುಶ್ಯಾಸನ ನೋಡು ಅದ್ರಕ್ಕಿರೋದನ್ನೆಲ್ಲ ದೋಚಕ್ ನೋಡ್ತಾ ಇದ್ದಾನೆ. ಇನ್ನು ವಸ್ತ್ರಾಭರಣ ಸೀನೆ ಶುರು ಆಗಿಲ್ಲ. ಅಲ್ಲಿ ಗೋಪಿಕೆಯರ ಜೊತೆ ಹಾಯಾಗಿದ್ದೆ. ಅದು ಇರಕ್ ಬಿಡಲ್ಲಮ್ಮ ನೀನು. ವಸ್ತ್ರಾಭರಣನ ಅದು ನೋಡು, ಮುಖ ನೋಡು. ದ್ರೌಪದಿ, ವಸ್ತ್ರಾಭರಣ ಸೀನ್ ಎಲ್ಲ ದ್ವಾಪರ ಯುದ್ಧದಲ್ಲಿ ಮುಗ್ದೋಗಿದೆ. ಈಗೇನಿದ್ರು SBI ದುಡ್ಡು ಹಾಕ್ಸದೆ. ವಿಷಯ ಅದಲ್ಲ. ಅವನು SBI ಲೈಫ್ ಮಾಡ್ಸು ಅಂತ ಹೇಳಿ ದುಶ್ಯಾಸನ ಅದ್ರಗಿರೋ ದುಡ್ಡನ್ನೆಲ್ಲ ಮುಂದೆ ಮುಚ್ಚಕ್ ನೋಡ್ತಾ ಇದ್ದಾನೆ. ಅದ್ ಸರಿ ಏನೋ. ಮೊನ್ನೆ ಯಾರೋ ಬ್ಯಾಂಕ್ ಬಂದಿದ್ರಂತೆ ದುಡ್ಡು ತಗೊಂಡು, ಜೊತೆಗೆ ಗನ್ನು ಇಟ್ಕೊಂಡ್ ಬಂದಿದ್ನಂತೆ. ಯಾವನಾದ್ರೂ SBI ಲೈಫ್ ಮ್ಯೂಚುವಲ್ ಫಂಡ್ ಅಂದ್ರ ಒಬ್ಬೊಬ್ರಾಗ ಶೂಟ್ ಮಾಡ್ಬಿಡ್ತೀನಿ, ದುಡ್ಡು ತಂದಿರೋದು ಅಕೌಂಟ್ ಹಾಕಕ್ಕೆ ಅನ್ನಂತೆ. ಅಲ್ಲಪ್ಪ ದುಶ್ಯಾಸನ, ಪಾಪದ ಹೆಣ್ಮಗಳು ದ್ರೌಪದಿ, ಅವಳ ಮೇಲೆ ಯಾಕೆ ನಿನ್ ಕಣ್ಣು? ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಇದಕ್ಕೆ ನೋಡು ಅನ್ನೋದು. ಅಣ್ಣ, ನೀನೊಂದು 10-20 ಕೋಟಿ SBI ಲೈಫ್ ಮಾಡ್ಸೋಣ ಪ್ಲೀಸ್. ಇಲ್ಲ ಅನ್ಬೇಡ, ನನ್ನ ಟಾರ್ಗೆಟ್ ಅಚೀವ್ ಆಗುತ್ತೆ ಪ್ಲೀಸ್. ಕಿಟಿ, ಇಲ್ಲ ಅನ್ಬೇಡ ಕಿಟಿ. ಬಂದಿಲ್ಲ ನನ್ ಬುಡಕೇನೆ. ನೋಡಿ, ಇದೆಲ್ಲ ನಿಮ್ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡ್ಕೊಳ್ಳಿ. ನೋಡ್ ದ್ರೌಪದಿ, ವಸ್ತ್ರಾಭರಣ ಸೀನ್ ಆಗಿದ್ರೆ ಅದ್ರ ಕಥೆನೇ ಬೇರೆ. ದಿಸ್ ಇಸ್ ನನ್ ಆಫ್ ಮೈ ಬಿಸ್ನೆಸ್. ಕೃಷ್ಣ ಹೋದ್ರೆ ಹೋಗಿ, ದ್ರೌಪದಿದು ಮತ್ತೆ ಕೃಷ್ಣನ ಅಕೌಂಟ್ ಇಂದ ಅದೇ ದುಡ್ಡು ಟ್ರಾನ್ಸ್ಫರ್ ಆಗೋಗಿದೆ. लुट गए तो लुट गए